ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. 12ನೆಯ ಶತಮಾನದ ಎಲ್ಲ ಬಸವಾದಿ ಶರಣರನ್ನು ಸ್ಮರಿಸಿಕೊಂಡು ಕಲ್ಯಾಣದ ಕ್ರಾಂತಿಗೆ ನಾಂದಿಯಾಡಿ ತಮ್ಮ ಶ್ವಾಸ ಜೀವಗಳನ್ನೇ ಕೊಟ್ಟಿರುವಂತಹ ಎಲ್ಲ ಶರಣು ತಂದೆ ತಾಯಿಗಳಿಗೆ, ಎಲ್ಲ ಶಿವಶರಣ ಶರಣೆಯರ ಅಂತರಾತ್ಮಕ್ಕೆ ಶರಣೆಂದು, ಎಲ್ಲ ಶಿವಶರಣರ ಆರಾಧ್ಯ ದೈವ ಏಕದೇವ ನಿರಾಕಾರ ಪರಶಿವನನ್ನು ಸ್ಮರಿಸಿಕೊಂಡು ಕಲ್ಯಾಣದ ಕ್ರಾಂತಿಯಲ್ಲಿ ಯಾವ ಏಕದೇವ ಉಪಾಸನೆಯನ್ನು ಅನುಷ್ಠಾನಗೊಳಿಸುವ ಸಲುವಾಗಿಯ ಕ್ರಾಂತಿಯನ್ನು ಆರಂಭಿಸಿ ಜಗತ್ತಿನ ಜನಗಳಲ್ಲಿ ಆ ಭಕ್ತಿ ಎನ್ನುವ ಭಾರವನ್ನು ಹೊರಲಾರದೆ, ಇನ್ನು ಕೆಲವರಿಗೆ ಆಸಕ್ತಿ ಇದ್ದರೂ ಭಕ್ತಿಯ ಒಳಗಡೆ ಬರಲಾಗದೆ, ಶಿವನಿಂದ ಶಿವಭಕ್ತಿಯಿಂದ ವಂಚಿತವಾದವರಿಗೆಲ್ಲರಿಗೂ ಶಿವನನ್ನು ಸಂಧಿಸುವಂತೆ ಮಾಡಬೇಕು ಎನ್ನುವುದೇ ಕಲ್ಯಾಣದ ಶರಣರ ಉದ್ದೇಶವಾಗಿತ್ತು. ಅದರಲ್ಲಿ ಅಪ್ಪ ಬಸವಣ್ಣನ ಕಳಕಳಿಯೂ ಕೂಡ ಇದೇ ಆಗಿತ್ತು. ಆ ಒಬ್ಬ ಪರಶಿವನನ್ನು ಸರ್ವರಿಗೂ ಕೂಡ ವೇದ್ಯ ಮಾಡಬೇಕು, ಆ ಪರಶಿವನ ಕೃಪೆಗಾಗಿ ಸಚ್ಚಾರಿತ್ರ್ಯ ಜೀವನವನ್ನು ಕಲಿಸಿಕೊಡಬೇಕು, ಆ ಶಿವನನ್ನು ಸಂಧಿಸುವುದಕ್ಕೆ ಯಾವುದೇ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಸಬೇಕು, ಆ ಶಿವನನ್ನು ಒಲಿಸಿಕೊಳ್ಳೋದಕ್ಕೆ ಯಾವುದೇ ವೈಭವಯುತ ಉಪಚಾರಗಳ ನಿಯಮ ಕ್ರಿಯೆಗಳ ಅವಶ್ಯಕತೆ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಸಬೇಕು. ಒಳಗಿರುವ ಪರಿಶುದ್ಧ ಮನಸ್ಸನ್ನು ಆ ಶಿವನಿಗೆ ಅರ್ಪಿಸಿದರೆ ಸಾಕು, ನಾನು ಶಿವಶರಣನಾಗಲಿಕ್ಕೆ ಮತ್ತೇನೂ ಬೇಡ. ಸರಳವಾದ ಪೂಜಾ ವಿಧಾನ, ಸರಳವಾದ ಶಿವಯೋಗವನ್ನು ಕಲಿಸಿ ಸಚ್ಚಾರಿತ್ರ್ಯವಂತರನ್ನಾಗೂ ಮಾಡುವ ಮೂಲಕ ಇಡೀ ಜಗತ್ತನ್ನೇ ಶಿವಮಯ ಮಾಡಬೇಕು, ಶಿವಾನುಭವ ಮಂಟಪ ಮಾಡಬೇಕು ಅನ್ನುವಂಥ ಕನಸನ್ನು ಕಟ್ಟಿಕೊಂಡಿದ್ದ ಅಣ್ಣ ಬಸವಣ್ಣ. ಈ ಕಾರ್ಯಕ್ಕಾಗಿ ಬಸವಣ್ಣ ಏನೋ ಮಾಡ್ತಿದ್ದಾನೆ ಅಂತ ಬರಲಿಲ್ಲ. ಬಸವಣ್ಣನವರ ಕಾರ್ಯ ಅಷ್ಟು ತಾಕತ್ತುಳ್ಳದ್ದಾಗಿತ್ತು. ಎಂಥ ಮಹಾನ್ ಕಾರ್ಯ ಬಸವಣ್ಣ ಕೈಗೆತ್ತುಕೊಂಡಿದ್ದ ಅಂದರೆ, ಇಡೀ ಸೃಷ್ಟಿಗೆ ಆ ಅಧಿದೈವನಾಗಿರುವ ಪರಶಿವ ನಿರಾಕಾರ ಶಿವನ ಕುರಿತು ಕ್ಲಾರಿಟಿ ತಿಳಿದಿತ್ತು. ಆತನ ಅಸ್ತಿತ್ವವನ್ನು ಅರಿತಿದ್ದ ಬಸವಣ್ಣ ಆ ಒಬ್ಬ ಪರಶಿವನನ್ನು ಪ್ರತಿಪಾದಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ರಲ್ಲ, ಆ ಪರಶಿವನ ಜೊತೆ ಎಲ್ಲರನ್ನ ಜೋಡಿಸುವ ಕಾರ್ಯವನ್ನು ಮಾಡ್ತಿದ್ರಲ್ಲ, ಆ ಪರಶಿವನ ಹೆಸರಲ್ಲಿ ಎಲ್ಲರನ್ನ ಒಂದು ಮಾಡುವ ಕಾರ್ಯವನ್ನು ಮಾಡ್ತಿದ್ರಲ್ಲ, ಆ ಪರಶಿವನ ಸಂತಾನರು ನಾವೆಲ್ಲ ಒಂದೇ ಅನ್ನುವ ಭಾವವನ್ನು ಬಿತ್ತುತ್ತಾ ಇದ್ರಲ್ಲ, ಆ ಪರಶಿವನಿಗಾಗಿ ನಾವು ಯಾವುದೇ ತ್ಯಾಗ ವ್ರತ ಉಗ್ರ ಉಪವಾಸಗಳನ್ನು ಮಾಡಬೇಕಿಲ್ಲ ಅನ್ನುವಂಥ ಸತ್ಯ ತಿಳಿಸುವಂಥ ಕಾರ್ಯ ಮಾಡ್ತಾ ಇದ್ನಲ್ಲ ಬಸವಣ್ಣ. ಇದನ್ನು ನೋಡಿ ಅಲ್ಲಮ ಪ್ರಭುಗಳು ಬಂದರು, ಇದನ್ನು ನೋಡಿ ಸಿದ್ಧರಾಮರು ಬಂದರು, ಇದನ್ನು ನೋಡಿ ಅನೇಕ ಶರಣರು ಬಂದರೆ ಹೊರತಾಗಿ ಬಸವಣ್ಣನಿಗಾಗಿ ಅಲ್ಲ. ನಾವು ಇದನ್ನು ಮರೆಮಾಚಿ ಬಸವಣ್ಣ ಹಂಗಿದ್ದ ಬಸವಣ್ಣನಿಗಾಗಿ ಬಂದರು ಅಲ್ಲ. ಬಸವಣ್ಣನಿಗಿಂತ ಯಾವುದರಲ್ಲೂ ಕಡಿಮೆ ಇರಲಿಲ್ಲ ಅಲ್ಲಮ ಪ್ರಭು, ಬಸವಣ್ಣನಿಗಿಂತ ಯಾವುದರಲ್ಲಿ ಕಡಿಮೆ ಇರಲಿಲ್ಲ ಅನೇಕ ಶರಣರು. ಆದರೆ ಬಸವಣ್ಣನ ದಿಟ್ಟ ನಿರ್ಧಾರದಿಂದ ಅವರೆಲ್ಲರೂ ಬಸವಣ್ಣನಿಗೆ ಗೌರವ ಕೊಡ್ತಾ ಇದ್ರು. ಬಸವಣ್ಣ ಮಾಡುವ ಆ ಪರಶಿವನ ಮಹಾಗಣನ ಮಹಾಕಾರ್ಯಕ್ಕಾಗಿ ಬಸವಣ್ಣನನ್ನು ಬೆನ್ನು ತಟ್ಟಿದ್ರು, ತಲೆ ಮೇಲೆ ಒತ್ತುಕೊಂಡು ಮೆರೆದಿದ್ರು. ಅಂಥ ಕಾರ್ಯಕ್ಕೆ ಕೈ ಹಾಕಿದ್ದ ಅಪ್ಪ ಬಸವಣ್ಣ, ಹಾಗಾಗಿ ವಿಶ್ವಗುರುವಾದ ಬಸವಣ್ಣ. ಯಾವ ಕಾರ್ಯ? ಅದು ಶಿವ ಕಾರ್ಯ, ಅದು ಶಿವಭಕ್ತಿಯ ಕಾರ್ಯ, ಶಿವಸ್ಮರಣೆಯ ಕಾರ್ಯ, ಶಿವಸತ್ಯ ದರ್ಶನದ ಕಾರ್ಯ, ಶಿವಾನುಭವದ ಕಾರ್ಯ. ಅದಕ್ಕಾಗಿಯೇ ಶಿವಾನುಭವ ಮಂಟಪ. ಈ ಸತ್ಯ ಯಾಕೆ ನಮಗೆ ಅರ್ಥ ಆಗ್ತಿಲ್ವಾ? ಅಷ್ಟೊಂದು ಅಜ್ಞಾನಿಗಳ ನಾವು, ಇಷ್ಟು ಸಣ್ಣದನ್ನು ಅರ್ಥ ಮಾಡ್ಕೊಳ್ಳುವಷ್ಟು ಅರಿವನ್ನು ಕಳೆದುಕೊಂಡಿದ್ದೀವ ನಾವು. ಏನು ಅರಿವಾಗಿದ್ದರೂ ಅರಿವಾಗಿಲ್ಲದಂತೆ ನಾಟಕ ಮಾಡ್ತಾ ಇದ್ದೇವ? ಒಂದ್ಸಲ ಯೋಚನೆ ಮಾಡಿ. ಇಷ್ಟು ಸಣ್ಣ ವಿಶೇಷ ನಿಮಗೆ ಅರ್ಥ ಆಗಲಿಲ್ವಾ?
ಹಾಗಿದ್ರೆ ಮತ್ತು ನೀನೆಂಥ ಶರಣ? ಈ ಸೂಕ್ಷ್ಮತೆಯನ್ನೇ ನೀನು ಅರ್ಥ ಮಾಡ್ಕೊಳ್ಳದೆ ಹೋದರೆ ಇನ್ನು ಶರಣರನ್ನು ಜಗತ್ತಿಗೆ ಪರಿಚಯಿಸ್ತೀಯಾ? ಶರಣ ತತ್ವವನ್ನು ಪರಿಚಯಿಸಲಿಕ್ಕೆ ಯೋಗ್ಯತೆ ಇದೆಯಾ? ಅಥವಾ ಶಿವನನ್ನು ನೀನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ನಿನಗೆ ಶಿವನೇ ಅರ್ಥ ಆಗಿಲ್ಲ, ಶಿವ ಬಿಟ್ಟುಬಿಡಿ, ನಿಮಗೆ ಶರಣರೇ ಅರ್ಥ ಆಗಲಿಲ್ಲ, ಶರಣರ ಉದ್ದೇಶ ಅರ್ಥ ಆಗಲಿಲ್ಲ, ಶರಣನ ಕಾರ್ಯ ಅರ್ಥ ಆಗಿಲ್ಲ, ಇನ್ನು ಮತ್ತೆ ನಾನು ಶರಣ ಧರ್ಮವನ್ನು, ಶರಣರನ್ನು ಪ್ರತಿನಿಧಿಸಲಿಕ್ಕೆ ಹೇಗೆ ಸಾಧ್ಯ? ಬರೀ ಆಚರಣೆಯಿಂದ, ಬರೀ ಕ್ರಿಯೆಯಿಂದ, ಬರೀ ಮಾತಿನಿಂದ, ಬರೀ ಚಪ್ಪಾಳೆಯಿಂದ, ಬರೀ ಹೆಸರಿಂದ, ಬರೀ ಹಣದಿಂದ, ಅಧಿಕಾರದಿಂದ ಸಾಧ್ಯನೇ ಇಲ್ಲ. ಹಣದಿಂದ, ಹೆಸರು ಕೀರ್ತಿಯಿಂದ, ಜನಬೆಂಬಲದಿಂದ, ನಾನು ಏನು ಮಾಡಿದರೂ ನಡೆಯುತ್ತೆ ಅನ್ನುವಂಥ ಮದದಿಂದ ಶರಣ ಕಾರ್ಯ ಎಂದೂ ಕೈಗೂಡುವುದಿಲ್ಲ. ಮಿನಿಮಮ್ ಸೂಕ್ಷ್ಮತೆ ಅರ್ಥ ಮಾಡಿಕೊಳ್ಳದೆ ನಾವು ಎಂಥ ವಚನಗಳನ್ನು ಆಯ್ಕೆ ಮಾಡಿಕೊಂಡು ವೇದಿಕೆಯಲ್ಲಿ ಮಾತಾಡ್ತೀವಿ, ಎಂಥ ವಚನಗಳನ್ನು ನಾವು ಅಧ್ಯಯನ ಮಾಡ್ತೀವಿ ಅಂದರೆ ಬೇರೆಯವ್ರನ್ನ ಎಲ್ಲಿ ಬೈದಿದ್ದಾರೆ, ಯಾರನ್ನ ತುಳಿದಿದ್ದಾರೆ, ಯಾರನ್ನ ಹಿಂದೆ ಹಾಕಿದ್ದಾರೆ, ಯಾರ ಕುರಿತಾಗಿ ಮಾತಾಡಿದ್ದಾರೆ, ಈ ವಚನಗಳು ನಮಗೆ ಏನು ತಂದು ಕೊಡೋದಿದೆ ಹೇಳಿದು? ಇದರಿಂದ ಇವತ್ತಿನ ಮಕ್ಕಳಿಗೆ ಲಾಭ ಆಗುತ್ತಾ? ಇವತ್ತಿನ ಯುವಕರಿಗೆ ಲಾಭ ಆಗುತ್ತಾ? ಇವತ್ತಿನ ಮಾತೆಯರಿಗೆ ಲಾಭ ಆಗುತ್ತಾ? ಇವತ್ತಿನ ಸಮಾಜಕ್ಕೆ ಲಾಭ ಆಗುತ್ತಾ? ಅವ್ರ ಉದ್ದೇಶ ಇದು ಯಾವುದೂ ಇಲ್ಲ. ಯಾರನ್ನು ದೂರಬೇಕಾಗಿರಲಿಲ್ಲ ಶರಣರು. ಭಕ್ತಿ ಬೇಕಿತ್ತು ಶರಣರಿಗೆ, ಆರಾಧನೆ ಬೇಕಿತ್ತು ಶರಣರಿಗೆ, ಶಿವ ಬೇಕಿತ್ತು ಶರಣರಿಗೆ. ಆದರೆ ಶಿವಯೋಗಕ್ಕಾಗಿ, ಶಿವಭಕ್ತಿಗಾಗಿ, ಶಿವನೊಲುಮೆಗಾಗಿ ಇಷ್ಟೆಲ್ಲ ಮಾಡಬೇಕಾ ಅಂತ ಯೋಚನೆ ಮಾಡಿದರು. ಮತ್ತು ಶಿವಭಕ್ತಿ ಇವರೇ ಮಾಡಬೇಕಾ ಅಂತ ಯೋಚನೆ ಮಾಡಿದರು. ಇಲ್ವಲ್ಲ, ಹಾಗೇನೂ ಇಲ್ಲ. ಶಿವ ಪ್ರತಿಯೊಬ್ಬರ ಜೀವಾತ್ಮನ ಪರಂಪಿತ, ಪರದೈವ, ಪರಶಿವ, ಮಹಾಗಣ, ಸರ್ವಧರ್ಮಾತ್ಮರ ಮಾನ್ಯ ಆಗಿರುವಾತ ಶಿವ ಆತನ ಭಕ್ತಿ ಮಾಡಲಿಕ್ಕೆ, ಆತನ ಹೆಸರು ಹೇಳಲಿಕ್ಕೆ, ಆತನ ಜಪ ಮಾಡಲಿಕ್ಕೆ, ಆತನನ್ನು ಕಂಡುಂಡು ಅನುಭವಿಸೋದಕ್ಕೆ ಒಳ್ಳೆ ಮನೆ ಬೇಕಾ? ಒಳ್ಳೆ ಪದಾರ್ಥಗಳು ಬೇಕಾ? ಒಳ್ಳೆ ಆಚಾರ ವಿಚಾರಗಳು ಬೇಕಾ? ಭಾಳ ಓದ್ಕೊಂಡಿರಬೇಕಾ? ಅಥವಾ ಇಂಥದ್ದೇ ಜಾತಿಯಲ್ಲಿ ಹುಟ್ಟಿರಬೇಕಾ? ಇದೆಲ್ಲ ಏನು ಬೇಕಿಲ್ಲ ಅಂತ. ಇದೆಲ್ಲ ಶಿವನಿಗೆ ಬೇಕಾಗಿರೋದು. ಯಾರು ಬೇಕಾದರೂ, ಎಲ್ಲಾದರೂ ಇರಲಿ, ಎಲ್ಲಾದರೂ ಹುಟ್ಟಿರಲಿ, ಹೇಗಾದರೂ ಬದುಕ್ತಿರಲಿ, ಆತನ ಅಂತರಂಗ ಶುದ್ಧವಾಗಿಟ್ಟುಕೊಂಡು ಆ ಪರಶಿವನ ಯಥಾರ್ಥತೆಯನ್ನು ತಿಳಿದುಕೊಂಡು ಎಲ್ಲಿ ಬೇಕಾದರೂ ಶಿವಸ್ಮರಣೆ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ಇದಕ್ಕೆ ಯಾವುದೇ ಕಟ್ಟುಪಾಡುಗಳಿಲ್ಲ ಅನ್ನುವಂಥ ಕಟ್ಟುಪಾಡುಗಳ ಗೋಡೆಗಳನ್ನು ತೆಗೆದು ದಾಟಿ ಬಂದರೆ ಹೊರತಾಗಿ ಅವುಗಳ ಬಗ್ಗೆ ಮಾತಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ಕುಂದಿರಲಿಲ್ಲ, ಅಲ್ಲಿ ನಿಂದಿರಲಿಲ್ಲ, ಅವ್ರ ಹತ್ರ ಇರಲೇ ಇಲ್ಲ ಅವರು. ನಾವಿವತ್ತು ಅವ್ರನ್ನ ಹಿಡ್ಕೊಂಡು ಜೊತಾಡ್ತಾ ಇದ್ದೀವಿ. ಹೊರಗೆ ಬಂದರು ಅವರು, ಸರಳ ಮಾಡಿದರು, ಸರಳ ಮಾಡಿದರು ಅಷ್ಟೆ. ಆ ಶಿವನ ಬಗ್ಗೆ ಅರಿವು ಮೂಡಿಸಿದರು, ಜಾಗೃತಿ ಮೂಡಿಸಿದರು. ನಿಮಗೆ ಸಾಧ್ಯ, ನೀವು ಹೀಗೆ ಇರ್ತೀರಲ್ಲ, ನೀವು ಕಾಯಕ ಜೀವಿಗಳು, ನಿಮ್ಮಂಥವ್ರನ್ನ ಇಷ್ಟಪಡ್ತಾನೆ ಪರಮಾತ್ಮ ಪರಶಿವ. ನೀವಲ್ಲದೆ ಮತ್ತಾರು ಯೋಗ್ಯರಿಲ್ಲ ಶಿವನನ್ನು ಸ್ಮರಣೆ ಮಾಡಲಿಕ್ಕೆ. ಕಾಯಕ ದಾಸೋಹ ಮಾಡುವಂಥ ಸ್ವಚ್ಛ ವೃತ್ತಿಯುಳ್ಳಂಥವರು, ಯಾವುದೇ ಒಂದು ವಂಚನೆ ಮೋಸ ಇಲ್ಲದಂಥ ಮುಗ್ಧ ಜನಗಳು ನೀವೆಲ್ಲ. ನಿಮಗೆ ವಂಚನೆ ಗೊತ್ತಿದ್ರೆ ನೀವ್ಯಾಕೆ ಹಿಂಗಿರ್ತಿದ್ರಿ, ಹಂಗಿರ್ತಿದ್ರಿ? ನಿಮಗೆ ಆಸೆ ಗೊತ್ತಿಲ್ಲ, ವಂಚನೆ ಗೊತ್ತಿಲ್ಲ, ಬದುಕಾಯಿತು, ಕಾಯಕ ಆಯಿತು, ದಾಸೋಹ ಆಯಿತು ಅಂತ ಇದ್ದವರು ನಿಮ್ಮಂಥವ್ರಿಗೆಲ್ಲ ಮತ್ತಾರಿಗೆ ಒಲಿತಾನ ಶಿವ? ಅಲ್ಲಿ ಯಾಕೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕಂತ ಏನೈತಿ, ಇಲ್ಲೇ ಕೊಡ್ತೀನಿ ನೋಡ್ರಪ್ಪ, ಮಾಡ್ಕೊಳ್ರಿ ಅಂತ ಅವರಿಗೆ ನಿರಾಕಾರ ಶಿವನನ್ನು ಡೈರೆಕ್ಟ್ ಮನಸ್ಸಿನಿಂದ ಅರ್ಥ ಮಾಡೋದು ಬಹಳ ಕಷ್ಟ. ಏಕೆಂದರೆ ಅವತ್ತಿನ ಕಾಲದಲ್ಲಿ ವಿದ್ಯಾವಂತಿಕೆಯ ಕೊರತೆ, ಅಥವಾ ಶೈಕ್ಷಣಿಕ ಕೊರತೆ, ಅಥವಾ ಬುದ್ಧಿಮಟ್ಟದ ಕೊರತೆ, ಅಥವಾ ಅವರಿಗೆ ಬದುಕಿನ ಜಂಜಾಟದ ಕೊರತೆಯಲ್ಲಿ ಅದನ್ನು ನಿರಾಕಾರದಲ್ಲಿ ಆಲೋಚಿಸುವ ಮಟ್ಟದಲ್ಲಿ ಇಲ್ಲದೆ ಇರೋದರಿಂದ ಅದನ್ನೊಂದು ಕ್ರಿಯೆಗೆ ಅಳವಡಿಸಿಕೊಳ್ಳಬೇಕನ್ನೋ ಕಾರಣಕ್ಕಾಗಿ ಒಂದು ಇಷ್ಟಲಿಂಗವನ್ನು ಮಾಡಿ ಕೊಟ್ಟರು. ಯಾಕೆ ನಮಗಲ್ಲಿ ಬಿಟ್ಟುಕೊಳ್ತಾ ಇಲ್ಲ? ನಮಗೂ ಶಿವಭಕ್ತಿ ಮಾಡಬೇಕು, ಶಿವ ಪೂಜೆ ಮಾಡಬೇಕು, ಶಿವನನ್ನು ಒಲಿಸ್ಕೊಳ್ಬೇಕು ಆಸೆ.
ಅವ್ರು ಮಾಡುವ ರೀತಿಯಲ್ಲಿ ಪೂಜೆ ಮಾಡಲಿಕ್ಕೆ ನಮ್ಮ ಹತ್ರ ಶಕ್ತಿ ಇಲ್ಲ, ಅವ್ರು ನಮ್ಮನ್ನೊಳಗೆ ಬಿಟ್ಕೊಳ್ತಾನೂ ಇಲ್ಲ, ಅಷ್ಟು ದೊಡ್ಡ ಮಂದಿರ ಕಟ್ಕೊಂಡು ಬದುಕಬೇಕಂದ್ರೆ ನಮಗಾಗೋದು ಇಲ್ಲ, ಮತ್ತು ಅಷ್ಟೆಲ್ಲ ನಿಯಮ ಆಚರಣೆಗಳನ್ನು ನಾವು ಹೆಂಗೆ ಪಾಲಿಸೋದು? ಇಷ್ಟೇ ಇವ್ರ ಮುಂದೆ ಇರುವ ಸಮಸ್ಯೆ ಇತ್ತು ಬಸವಣ್ಣನವರಿಗೆ. ಹಾಗೇನು ಮಾಡಿದರು, ಮಂದಿರದ ಬದಲಿಗೆ ಎನ್ನ ಕಾಯವೇ ಕಂಬ, ಎನ್ನ ಕಾಯ ಪ್ರಸಾದ ಕಾಯಿದು, ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ವನ್ನ ಕಳಶ. ನಾನೇನು ಮಾಡಲಿ ಬಡವನಯ್ಯ? ಯಾರಿಗೋಸ್ಕರ? ಅವರು ಮಂದಿರ ಕಟ್ಟಿ ಅಷ್ಟು ವಿಜೃಂಭಣೆಯಿಂದ ಶಿವನನ್ನು ಆರಾಧನೆ ಮಾಡ್ತಾರೆ, ನಮಗಿಲ್ವಾ ಅಂತ ಹೊರಗೆ ನೋಡಿಕೊಂಡು ಬೇಜಾರಿನಿಂದ ಶಿವಭಕ್ತರು ಕಾಯ್ತಾ ಇದ್ರು, ತವಕಿಸ್ತಾ ಇದ್ರು. ನಾವು ಮಾಡಬೇಕಲ್ಲ, ನಾವು ಜೀವನದಲ್ಲಿ ಆ ಶಿವನ ಸ್ಮರಣೆಯನ್ನು ಮಾಡಿ ಶಿವಕೃಪೆಯನ್ನು ಪಡಿಬೇಕು ಅಂತ ಹೊರಗಲ್ಲಿ ಬಾಗಿಲಲ್ಲಿ ಜೊಲ್ಲು ಸುರಿಸ್ಕೊಂಡು ನಿಂತಂಗೆ ನಿಂತಿದ್ರು ಪಾಪ. ಈಗ ಯಾರಾದರೂ ದೊಡ್ಡ ಶ್ರೀಮಂತರ ಮಕ್ಕಳು ಬಾಯಲ್ಲಿ ಜಿಲೇಬಿಯನ್ನು ಇಟ್ಕೊಂಡು, ಬಾದಶಾನ ತಿನ್ಕೊಂಡು, ಜಿಲೇಬಿಯನ್ನು ತಿನ್ಕೊಂಡು, ಗುಲಾಬ್ ಜಾಮ್ ತಿನ್ಕೊಂಡು ಇಲ್ಲಿ ಕೂತಿರ್ತವೆ ಟೇಬಲ್ ಮೇಲೆ. ಅಲ್ಲೆಲ್ಲೋ ಕೆಲಸ ಮಾಡುವಂಥ ಆ ತಾಯಿಯ ಮಗು, ಬಡವರ ಮಗು, ಅದು ಸುಮ್ಮನೆ ಬಾಯಲ್ಲಿ ಜೊಲ್ಲು ಸೋರಿಸೋದು ಬಿಟ್ಟರೆ ಅದಕ್ಕೆ ಇವರಷ್ಟು ದುಡ್ಡು ಕೊಟ್ಟು ಖರೀದಿ ಮಾಡಿ ಜಿಲೇಬಿ ತಿನ್ನುವ ತಾಕತ್ತಿಲ್ಲದೆ ಇರೋದ್ರಿಂದ ಸುಮ್ಮನೆ ಜೊಲ್ಲು ಸೋರಿಸ್ಕೊಂಡು ನಿಂತಿರ್ತಾ ಇತ್ತಲ್ಲ. ಇಂಥ ಒಂದು ಪರಿಸ್ಥಿತಿ ಅವತ್ತಿನ ಶಿವಭಕ್ತರ ಮತ್ತು ಶಿವನ ಇಚ್ಛೆ ಇರುವಂಥ ನಿಜವಾದ ಮನುಷ್ಯರ ನಡುವೆ ಈ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನೋಡೋರು ಎಷ್ಟು ಚಂದ ಗುಡಿ ಕಟ್ಟ್ಯಾರ, ಎಷ್ಟು ಚಂದ ಶೃಂಗಾರ ಮಾಡ್ಯಾರ, ಎಷ್ಟು ಶಿವನ ವೈಭವದಿಂದ ಪೂಜಿಸ್ತಾರ, ಎಷ್ಟು ಭಕ್ತಿ ಭಾವದಿಂದ ನಡೀತಾರೆ, ಎಷ್ಟು ಆಚಾರವಂತರಾಗಿದ್ದಾರೆ. ನಾವೆಲ್ಲಪ್ಪ ತಪ್ಪಿ ಕಾಡು ಜನಗಳ ಥರ ಬದುಕ್ತಾ ಇದೀವಿ. ನಮಗೆ ಯಾಕೆ ಈ ಜನ್ಮದಲ್ಲಿ ಆ ಶಿವನನ್ನು ಪಡೀಲಿಕ್ಕೆ ಸಾಧ್ಯ ಆಗಲಿಲ್ಲ? ನಾವೇನು ಪಾಪ ಮಾಡಿವೋ ಏನು ಅಂತ ನಮ್ಮ ನೆರಳು ತಗಲಬಾರ್ದು ಆ ಗುಡಿಗೆ ಅಂತ ದೂರ ಜೊಲು ಸೋರಿಸ್ಕೊಂಡು ಭಯದಿಂದ ನಿಂತಿದ್ದು ನಡುಕ್ಕೊಂತ. ಇಂಥವ್ರಿಗಾಗಿ ಅಣ್ಣ ಬಸವಣ್ಣ ಬಂದ. ನೀನು ಯಾಕೆ ಜಲ್ಲು ಸೋರಿಸ್ತೀಯೋ? ಆ ಶಿವ ಅಲ್ಲೇ ಇದ್ದಾನೇನೋ, ಶಿವ ಎಲ್ಲಿ ಬೇಕಾದರೂ ನೆನೆದವರ ಮನದಲ್ಲಿ ಇದ್ದಾನಪ್ಪ. ಶಿವ ಅಂತ ಪೂಜೆ ಮಾಡಲಿಕ್ಕೆ ನೀನು ಅಲ್ಲಿಗೆ ಹೋಗ್ಬೇಕಂತಿಲ್ಲ, ಅವ್ರು ಬಿಟ್ಟುಕೊಳ್ಳೋದು ಬೇಡ. ಈಗ ನಮ್ಮನೆ ಯಾಕೆ ಬಿಡಲ್ಲ ಅಂತ ತೋಳೇರಿಸ್ಕೊಂಡು ಅವತ್ತು ನಿಂದ್ರಿಸ್ಬೋದಾಗಿತ್ತಲ್ಲ. ಬಸವಣ್ಣ ಕೆಲಸ ಮಾಡಲಿಲ್ಲ ರೀ. ಬಸವಣ್ಣ ದ್ವೇಷದಿಂದ, ಬಸವಣ್ಣ ಯಾವುದೋ ಒಂದು ಹಿಂಸೆಯಿಂದ ಮಾಡಬೇಕಾಗಿದ್ರೆ ಇಷ್ಟೆಲ್ಲ ಅದನ್ನು ಗುಪ್ತ ಕ್ರಾಂತಿ, ಮೌನ ಕ್ರಾಂತಿ, ಭಕ್ತಿ ಕ್ರಾಂತಿ ಆಗಲಿಲ್ಲ, ಅದು ರಕ್ತ ಕ್ರಾಂತಿಯಾಗಿ ಹೋಗ್ಬಿಡ್ತಾ ಇತ್ತು. ಎಲ್ಲೂ ಪ್ರಚೋದನೆ ಕೊಡಲಿಲ್ಲ ಅಣ್ಣ ಬಸವಣ್ಣ. ನುಗ್ರಿ ಒಳಗೆ ನಿಮಗೆ ಯಾಕೆ ಸಾಧ್ಯ ಇಲ್ಲ? ಶಿವ ಎಲ್ಲರಿಗೂ ಸಾಧ್ಯ, ಎಲ್ಲರಿಗೂ ಬೇಕಾದವನು ಅಂತ ಹೇಳ್ಬೋದಾಗಿತ್ತಲ್ಲ. ಆ ಗದ್ದಲ ತುಂಬಿ ಪ್ರಸಿದ್ಧನಾಗುವ ಅವಶ್ಯಕತೆ ಬಸವಣ್ಣನಿಗೆಲ್ಲ. ಬೇಡಪ್ಪ ದೊಡ್ಡವರು ಶ್ವಾಸ ನಮಗೆ ಯಾಕೆ ಬೇಕು? ಅವ್ರು ಮಾಡ್ಕೊಳ್ಳಿ, ನಮ್ಮ ದೇಹವೇ ದೇಗುಲ ಅಂತ ಮೊಬೈಲ್ ಟೆಂಪಲ್ ಮಾಡ್ಕೊಳ್ಳೋಣ ಶರೀರ ಅಂದ್ಕೊಂಡ್ರು. ಮತ್ತು ಅವ್ರು ಗಂಧ ಅದೆಲ್ಲ ಹಚ್ಚುತ್ತಾರಲ್ರಿ, ಅಷ್ಟು ಅದ್ಧೂರಿಯಾಗಿ ನಿನಗೆ ಹಚ್ಚೋಕ್ಕಾಗಲ್ಲಪ್ಪ, ಪರವಾಗಿಲ್ಲ, ನೀನು ಸ್ವಲ್ಪ ವಿಭೂತಿ ಎಲ್ಲರಿಗೂ ಮಾಡ್ಕೊಳ್ಳೋಕೆ ಬರುತ್ತಲ್ಲಪ್ಪ. ಅವತ್ತಿನ ಕಾಲಕ್ಕೆ ಹಸು ಸಾಕೋದು ಸಾಮಾನ್ಯವಾಗಿತ್ತು, ಸಗಣಿ ಮನೆಯಲ್ಲಿ ಆರಾಮವಾಗಿ ಸಿಗ್ತಾಯಿತ್ತು. ಸುಟ್ಟು ಅದನ್ನು ಬೆರಣಿ ತಟ್ಟಿ, ಅದನ್ನು ಒಂದಷ್ಟು ಬೆರಣಿ ತಟ್ಟಿ ಒಣಗಿಸಿ ಸುಟ್ಟು ಅದನ್ನು ಭಸ್ಮ ಮಾಡ್ಕೊಂಡು ಹಚ್ಕೊಳ್ಳಪ್ಪ, ಇದಕ್ಕಿಂತ ಇನ್ನೇನು ಬೇಕು ಮಾರಾಯ ಅಂತ ಎಲ್ಲರಿಗೂ ವೇದ್ಯವಾಗುವಂಥ ವಿಭೂತಿಯನ್ನು ಕೊಟ್ಟರು. ಅದು ವೈಜ್ಞಾನಿಕ ಆಧಾರದಲ್ಲಿ. ಅಲ್ಲಿ ಮತ್ತೆ ಅಷ್ಟೊಂದು ಅದ್ಧೂರಿಯಾದ ವೈಜಯಂತಿ ಮಾಲೆಗಳನ್ನು ಹಾಕ್ಕೊಂಡು, ರತ್ನಖಚಿತವಾದ ಮಾಲೆಗಳನ್ನು ಧರಿಸ್ಕೊಂಡು ಅವ್ರು ಇದ್ದಾರಲ್ಲಪ್ಪ. ಮತ್ತು ಅವ್ರು ನೋಡಿದ್ರೆ ನಮಗೊಂಥರ ಖುಷಿ ಆಗತ್ತೆ. ಅಯ್ಯೋ ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಅವ್ರು ಅದನ್ನು ಹಾಕ್ಕೊಳ್ತಾರೆ. ಬಾ, ನ್ಯಾಚುರಲ್ ಆಗಿ ನಮಗೆ ಸೈಂಟಿಫಿಕ್ ಆಗಿ ನಮ್ಮ ಶರೀರವನ್ನು ತಂಪಾಗಿಟ್ಟುಕೊಳ್ಳುವಂಥ ಒಂದು ರುದ್ರಾಕ್ಷಿಯನ್ನು ಇಟ್ಕೊಳ್ಬೋದಲ್ಲ ನಾವು. ಅವ್ರು ಅದನ್ನು ಹಾಕ್ಕೊಳ್ತಾರೆ, ಹಾಕ್ಕೊಳ್ಳಿ, ಅವ್ರು ಇದ್ದವ್ರು. ನಮ್ಗೆ ಬೇಡಪ್ಪ, ಸಾಕು ರುದ್ರಾಕ್ಷಿ. ರುದ್ರನಾಕ್ಷಿ ನೋಡು, ಪರಮಾತ್ಮನ ಹೆಸರಿದೆ ಇದರಲ್ಲಿ, ಮೂರನೇ ಕಣ್ಣಂತ ಅಂದ್ಕೊಂಡಿದೆ, ಇದನ್ನು ಇಟ್ಕೊಂಡ್ಬಿಡೋಣ ನಾವು, ಸಾಕು. ಯಾಕೆ ಇದನ್ನು ಮಾಡಿದ್ರು? ಅದನ್ನು ಹಾಕ್ಕೊಂಡ್ರೆ ತಪ್ಪು ಅಂತ ಹೇಳೋಕೆ ಹೋಗಲಿಲ್ಲ, ತಪ್ಪೇ ಅಲ್ಲ, ಅದನ್ನು ಹಾಕ್ಕೊಳ್ಳೋಕೆ ನಮಗಾಗಲ್ವ, ಇದನ್ನು ಹಾಕ್ಕೊಳ್ಳೋಣ ಅಂತ ಸರಳ ಮಾಡಿದ್ರು ಅಷ್ಟೇ. ಅದನ್ನು ವಿರೋಧ ಮಾಡಲಿಲ್ಲ, ಅದರ ಪರ್ಯಾಯವಾಗಿ ಇದನ್ನು ಹುಡುಕಿದ್ರು. ನಾವು ಎಲ್ಲಿ ಅಂದ್ರೆ ಅದನ್ನು ಜಗಳ ಕಚ್ಚಕ್ಕೆ ನೋಡ್ತೀವಿ ಹೊರತಾಗಿ ಅದರ ವಿಶೇಷತೆಯನ್ನು ಅರ್ಥ ಮಾಡಿಸೋಕೆ ನಮಗೆ ಮನಸ್ಸಿಲ್ಲ. ನಮಗೆ ತಣ್ಣಗೆ ಮುಗಿಬಾರ್ದು. ಶರಣ ಭಾಷಣ ಅಂತಂದರೆ, ಶರಣ ವೇದಿಕೆ ಅಂತಂದ್ರೆ ಅಲ್ಲಿ ಒಂದಷ್ಟು ಜಗಳ ಆಗಬೇಕು, ಒಂದಷ್ಟು ಜೋರಾಗಬೇಕು, ಒಂದು 4 ಮಂದಿನ ಬೈಬೇಕು, ಆವಾಗಲೇ ಸಮಾಧಾನ ಅನ್ನುವಂಥ ಮನಸ್ಥಿತಿಯಲ್ಲಿ ನಾವು ಬಂದು ನಿಂತಿದ್ದೀವಿ ಅಂದರೆ ನಾಚಿಕೆ ಆಗಬೇಕು ನಮ್ಮ ಜನ್ಮಕ್ಕೆ. ಧರ್ಮ ಯಾವತ್ತು ಸೂಜಿ ಕೆಲಸ ಮಾಡಬೇಕೇ ಹೊರತಾಗಿ ಕತ್ರಿ ಕೆಲಸ ಮಾಡಬಾರ್ದು. ಹಾಗಾಗಿ ನಾವೆಲ್ಲರೂ ಕೂಡ ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸತ್ಯದಿಂದ ದೂರಾದ ಧರ್ಮ ಸಿದ್ಧಾಂತ ಯಾವುದು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಈ ಸೂಕ್ಷ್ಮ ದೃಷ್ಟಿ ಬಂದಾಗ ಮಾತ್ರ, ಈ ಹೃದಯ ವೈಶಾಲ್ಯತೆ ಬಂದಾಗ ಮಾತ್ರ, ಆ ಶರಣರ ಒಳಗಿನ ಚಿಂತನೆ ಅರ್ಥ ಆದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಅದಕ್ಕಾಗಿಯೇ ಅವರು ಆ ಲಿಂಗದ ಬದಲಾಗಿ ಇಷ್ಟಲಿಂಗವನ್ನು, ಆ ಗೋಪುರದ ಬದಲಾಗಿ ಶರೀರವೇ ಮಂದಿರ ಅಂತ ಅಂದ್ಕೊಳ್ಳಿ,
ಆ ಮಾಲೆಯ ಬದಲಾಗಿ ರುದ್ರಾಕ್ಷಿಯನ್ನು ಧರಿಸಿ, ಅವರಷ್ಟೆಲ್ಲ ದಿನವ ರೀತಿ ಅಷ್ಟು ಪುಷ್ಪಗಳನ್ನು ತಂದು ತುಂಬ ವೈಭವಯುತವಾಗಿ ಮಾಡ್ತಾರೆ. ನಮಗೆ ಬೇಡ, ಒಂದಷ್ಟು ಎಲ್ಲಿ ಬೇಕಾದರೂ ಪತ್ರಿ ಮರಗಳು ಸಿಗ್ತವೆ, ಆ ಪತ್ರಿಯನ್ನು ಏರಿಸೋಣ, ಬಿಲ್ಪತ್ರೆಯನ್ನು ಏರಿಸಿಬಿಟ್ಟು ನಾವು ಶಿವಯೋಗವನ್ನು ಮಾಡ್ಕೊಳ್ಳೋಕೆ ಬರುತ್ತಾ? ಅವ್ರ ಗಂಟ ನಾದ ಅದೆಲ್ಲ ಮಾಡಿಕೊಂಡು ಪೂಜೆ ವೈಭವದಿಂದ ಮಾಡ್ತಾರೆ. ಬೇಡ, ನಮ್ಮ ಮನಸ್ಸಿನಿಂದ ಶಿವಯೋಗ, ಅಚ್ಚ ಮನಸ್ಸಿನಿಂದ ಶಿವನನ್ನು ತಲುಪುವ ಸಾಧನ ಅಂತೇಳಿ ಶಿವಯೋಗವನ್ನು ಕಲಿಸಿಕೊಟ್ಟರು ಬಸವಣ್ಣ. ಅದಕ್ಕೆ ಪರ್ಯಾಯ ಮತ್ತು ಸರ್ವರಿಗೂ ವೇದ್ಯ ಆಗುವ, ಕೆಲವರಿಗೆ ಸೀಮಿತವಾಗಿರುವಂಥ ಪದ್ಧತಿಯನ್ನು ಸರ್ವರಿಗೂ ಸಾರ್ವತ್ರಿಕವಾಗಿ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಅಳವಡಿಸಿಕೊಳ್ಳಲು ಸಹಜವಾಗಿರುವ ಶಿವಯೋಗವನ್ನು ಕಲಿಸಿಕೊಟ್ಟಿರುವ ಪುಣ್ಯಾತ್ಮ ಅಣ್ಣ ಬಸವಣ್ಣ. ಇದನ್ನು ಅರ್ಥ ಮಾಡಿಕೊಳ್ಳದೆ, ಅವ್ರನ್ನ ವಿರೋಧ ಮಾಡದೆ ನಮ್ಮ ಕಾಯಕ ಮಾಡಿಕೊಂಡು ಇವತ್ತಿನ ಸಮಾಜದಲ್ಲಿ ದ್ವೇಷ ಅಸೂಯೆಗಳನ್ನು ಬಿತ್ತಿ ಮಾಡೋದಾದರೆ ಏನಿದೆ? ನಾವು ಇವ ನಮ್ಮವ ಅಂತ ಬಸವಣ್ಣ ಹೇಳಿದ್ರೆ, ಇವನಾರವ ಅಂತ ನಾವು ಹೊರಟಿವಿ. ಇವು ನಿಂಗೆ ಅಂತ ಅಂದರೆ ಇದು ಶರಣತತ್ವ? ಇದನ್ನು ಕಲಿಸಿದೆಯಾ ನಮಗೆ ಶರಣತತ್ವ? ನಮ್ಮ ಅಂತರಾತ್ಮವನ್ನು ಕೇಳ್ಕೋಬೇಕು ನಾವು ಒಂದಷ್ಟು. ಇಲ್ಲದೇ ಇದ್ದರೆ ನಮ್ಮ ಆತ್ಮವಂಚನೆ ಇವತ್ತಾಗದೇ ಇರ್ಬೋದು. 4 ಜನ ಜೈ ಅಂತ ಇದ್ದಾರೆ, ಇವತ್ತೇನು ಅದರ ಸದ್ದು ಕೇಳೋದಿಲ್ಲ. ಅಶ್ವತ್ಥಾಮ ಅಥೋ ಕುಂಜರಂ ಅಂದಾಗ ಈ ಥರ ಯಾರು ಸತ್ಯ ಹೇಳ್ತಾರೋ ಅವ್ರ ಮಾತಿಗೆ ಕೇಳಿಸೋದಿಲ್ಲ. ಯಾಕಂದರೆ ಇಲ್ಲಿ ಜಾಗಟೆ ಬಾರಿಸೋರು ಭಾಳ ಜನ ಇದ್ದಾರೆ, ಮೋಸ ವಂಚನೆ ಮಾಡೋರು ಭಾಳ ಜನ ಇದ್ದಾರೆ. ಆ ಸತ್ಯ ಎಲ್ಲಿ ಇವ್ರ ಕಿವಿಗೆ ಬಿದ್ದೀತು ಅಂತ ನಮ್ಮಂಥವರಿಂದ ದೂರ ಇಡುವಂಥ ಪ್ರಯತ್ನ ಮಾಡುವಂಥ ಕುಯುಕ್ತಿ ಮಾಡೋರು ಭಾಳ ಜನ ಇದ್ದಾರೆ. ಈ ಸತ್ಯದ ಧ್ವನಿ ಕೇಳಿಸೋದಿಲ್ಲ ಈ ಸುಳ್ಳಿನ ಆರ್ಭಟದಲ್ಲಿ. ಆದರೆ ಮುಂದೊಂದು ದಿನ ನಿನ್ನ ಅಂತರಾತ್ಮ ವಂಚನೆಗೆ ಪ್ರಾಯಶ್ಚಿತ್ತ ಮಾಡಿಸದೆ ಬಿಡೋದಿಲ್ಲ. ಅದಕ್ಕಾಗಿ ಈಗನೇ ಸ್ವಲ್ಪ ಸಮಯ ಸಿಕ್ಕರೆ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಏನು ಮಾಡ್ತಾ ಇದ್ದೀವಿ? ಎಲ್ಲಿ ಹೊರಟಿದ್ದೀವಿ? ಯಾರ ಹಿಂದೆ ಸಾಕ್ತಾ ಇದ್ದೀವಿ? ಅದು ನಿಜವಾದ ಶರಣ ಧರ್ಮ ಇದೆಯಾ? ಅಲ್ಲಿ ಹೆಸರು ಕೀರ್ತಿಗೆ ಬಡದಾಡುವ ಭರದಲ್ಲಿ ಸತ್ಯ ಸತ್ತು ಹೋಗಿದೆ, ಧರ್ಮ ನಲುಗಿ ಹೋಗಿದೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಈ ಸತ್ಯ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಶರಣರು ಅರ್ಥ ಆಗಬೇಕು. ಶರಣರಲ್ಲಿ ಅದರಲ್ಲಿ ಬಸವಣ್ಣ ಅರ್ಥ ಆಗಬೇಕು. ಬಸವಣ್ಣನನ್ನು ಆತನ ವಚನಗಳಿಂದಲೇ ನಾವು ಅರ್ಥ ಮಾಡಿಕೊಳ್ಬೋದು. ಅಂಥ ವಚನವನ್ನು ಇವತ್ತು ನಾವು ಸಂಕ್ಷಿಪ್ತವಾಗಿ ನೋಡೋಣ. ಇಷ್ಟೆಲ್ಲ ಹಿನ್ನೆಲೆ ನಾನು ಯಾಕೆ ಹೇಳ್ತೀನಿ ಅಂದರೆ, ಆ ವಚನಕ್ಕೆ ಇಷ್ಟೆಲ್ಲ ಹಿನ್ನೆಲೆ ಇಲ್ಲದೆ ಹೋದರೆ ಆ ವಚನ ನಿಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಮೊದಲು ನೀವು ಹೆಂಗೆ ಅಂದ್ಕೊಂಡಿರೋ ವಚನ ಹಂಗೆ ಕಾಣಿಸ್ಬಿಡುತ್ತೆ. ಯಾಕಂದರೆ ಅದು ಎಲ್ಲಿ ತನಕ ಭಾಳ ಸಲ ಏನು ಕೇಳ್ಬಿಟ್ಟಿರ್ತೀವಿ ಅದು ಸುಳ್ಳಾಗಿದ್ದರೂ ಕೂಡ ಆ ಸುಳ್ಳೇ ಕೇಳುತ್ತೆ ಹೊರತಾಗಿ ಸತ್ಯ ಅರ್ಥ ಆಗೋದಿಲ್ಲ. ಅದಕ್ಕೆ ಆ ಸುಳ್ಳಿನ ಪರದೆ ತರಿದ ಸಲುವಾಗಿ ಇಷ್ಟೊಂದು ನಾನು ಪೀಠಿಕೆ ಹಾಕಿ ಆಮೇಲೆ ವಚನ ಹೇಳಕ್ಕೆ ಬರ್ತಾ ಇದ್ದೇನೆ. ಏನು ಆ ವಚನ? ಅಣ್ಣ ಬಸವಣ್ಣನವರ ವಚನ ಇದೆ. ಯಾರ ಕುರಿತಾಗಿ? ಶಿವನ ಕುರಿತಾಗಿ. ಇವತ್ತು ನಾವು ಶಿವನ ಬಗ್ಗೆ ಮಾತಾಡೋದೇ ಇಲ್ಲ. ಏನು ಶಿವನ ಬಗ್ಗೆ ಹೇಳೇ ಇಲ್ಲ ಬಸವಣ್ಣ ಅನ್ನೋ ಥರದಲ್ಲಿ ಬರೀ ಬಸವಣ್ಣನನ್ನು ಹೊಗಳಿ, ಬಸವಣ್ಣನನ್ನು ಮೆರೆಸಿ, ಬಸವಣ್ಣನಿಗೆ ಅವಮಾನ ಮಾಡ್ತಾ ಇದ್ದೀವಿ. ಶಿವನನ್ನು ಮೆರೆಸಲಿಕ್ಕೆ ಅವರು ಬಂದರೆ ಶರಣರನ್ನು ಮೆರೆಸಲಿಕ್ಕೆ ನಾವು ಹೊರಟೀವಿ ಅಂದರೆ ನಮ್ಮದು ಶರಣ ಮಾರ್ಗ ಅಲ್ಲ, ಶರಣ ದ್ರೋಹ ಮಾರ್ಗ ಆಗುತ್ತೆ, ಲಿಂಗ ದ್ರೋಹ ಮಾರ್ಗ ಆಗಿಬಿಡುತ್ತೆ. ಇಂಥ ಒಂದು ಪಾಪ ಕಾರ್ಯಕ್ಕೆ ನಾನು ಹೋಗಬೇಕಾ ಅಂತ ನಮ್ಮ ಮನಸ್ಸು ಅಳುಕಬೇಕು. ಪ್ರಶ್ನೆ ಮಾಡೋಕ್ಕಾಗಿಲ್ವಾ? ಸುಮ್ಮನೆಯಿಂದ ಸರಿಬೇಕು. ಪಾಪ ಮಾಡಲಿಕ್ಕೆ ನಾವ್ಯಾಕೆ ಜೊತೆ ಆಗಬೇಕು? ಪುಣ್ಯದಲ್ಲಿ ಯಾರೂ ಬರೋದಿಲ್ಲ, ಪಾಪದಲ್ಲಿ ಯಾರೂ ಬರೋದಿಲ್ಲ. ಪುಣ್ಯನೂ ನಾನೇ ಮಾಡ್ಕೊಳ್ಬೇಕು, ಪಾಪನೂ ನಾನೇ ಮಾಡ್ಕೊಳ್ಬೇಕು. 4 ಜನ ಮಾಡ್ತಾ ಇದ್ದಾರಂತ ನಾನು ಮಾಡಿ ಯಾಕೆ ಪಾಪದ ಮೂಟೆಯನ್ನು ತಲೆ ಮೇಲೆ ಹೊತ್ಕೋಬೇಕು ಅಂತ ಒಂದಷ್ಟು ಅರಿವಾದರೆ ಸಾಕು ಅಂತ ಈ ಚಿಂತನೆಗಳಷ್ಟೆ. ಇದು ಯಾರಿಗೂ ಪರಿವರ್ತನೆ ಮಾಡಲಿಕ್ಕಲ್ಲ. ನನ್ನ ಅಂತರಾತ್ಮಕ್ಕೆ ನಾನು ಪ್ರಶ್ನೆ ಮಾಡ್ಕೊಳ್ತೀನಿ, ನಿಮ್ಮ ಅಂತರಾತ್ಮಕ್ಕೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಿಮಗೇನು ಸರಿ ಅನಿಸುತ್ತೆ ನೀವು ಅದನ್ನು ಮಾಡಿ. ಸ್ವತಂತ್ರತೆ ಸಿಕ್ಕಿದೆ. ಯಾರು ಶಿವದ್ರೋಹಿಗಳಾಗಬೇಕು, ಯಾರು ಬಸವದ್ರೋಹಿಗಳಾಗಬೇಕು, ಯಾರು ಶರಣದ್ರೋಹಿಗಳಾಗಬೇಕು, ಹಾಗೆ ನಾನಂತೂ ಶರಣದ್ರೋಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಶಿವದ್ರೋಹಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಪಾಪಿಗಳ ಜೊತೆ ಸೇರಿ ಪಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಂತರಾತ್ಮ ಒಪ್ಪಿಕೊಂಡು ನನಗೇನು ಬೇಕು ನಾನು ಅದನ್ನು ಆರಾಧಿಸಿ ಅನುಭವಿಸಿ ನಾನು ಸರಿದ್ರೆ ಅದಕ್ಕಿಂತ ಕಲ್ಯಾಣ ನನಗಿನ್ನೇನೂ ಇಲ್ಲ. ಅದಕ್ಕೆ ಶರಣರು ಖುಷಿ ಆಗ್ತಾರೆ ಅಂತ ನನಗೆ ಗೊತ್ತಿದೆ. ಹಾಗಾಗಿ ನಿಮಗೊಂದಷ್ಟು ಈ ಚಿಂತನೆ. ಯಾವುದು ಅಣ್ಣ ಬಸವಣ್ಣನವರು ಶಿವನ ಬಗ್ಗೆ ಕುರಿತಾದ ಚಿಂತನೆ? ಅವ್ರು ಹೇಳ್ತಾರೆ ಒಂದು ಕಡೆ, ಜನನವಿಲ್ಲದ ಜನಿತನು ನೀನು ನೋಡಯ್ಯ, ಜನನವಿಲ್ಲದ ಜನಿತನು ನೀನು ನೋಡಯ್ಯ. ಯಾರಿಗೆ ಹೇಳಿದ್ದಾರೆ? ಶಿವನಿಗೆ. ಜನನನಿಲ್ಲದ ಜನಿತ ನೀನು. ಜನನ ಇಲ್ಲ ಆದರೆ ಇದೆಯಲ್ಲ ನೀನು, ಮತ್ತು ಜನನ ಇಲ್ಲದ್ರು ಹೆಂಗಾದ್ರು ಹಂಗೆ ಇರೋದೇ ನೀನಪ್ಪ. ಜನನ ಇಲ್ಲದೆ ಇದೆಯಲ್ಲ, ಆದಿ ಇಲ್ಲದಂದು ಅನಾದಿ ಇಲ್ಲದಂದು ಅನಾದಿಯಾಗಿ ನೀನು ಇದೆಯಲ್ಲಪ್ಪ.
ಆತ ನೀನು. ಶಿವ ಅಂದರೆ ಯಾರು? ಯಾರು ದೇವಾತ್ಮರಲ್ಲ, ದೇಹಧಾರಿಗಳಲ್ಲ, ಜನನ ಮರಣಗಳಲ್ಲಿ ಬರೋರಲ್ಲ, ದೇಹಧಾರಿಗಳಲ್ಲ. ಜಗತ್ತಿನಲ್ಲಿ ಬೇಕಾದ್ದು ಮಾಡಿ ಹೋಗಿದ್ರು ಕೂಡ ಅವ್ರು ಯಾರೂ ದೇವ ಅಲ್ಲ, ಪರಶಿವ ಅಲ್ಲ, ಆತ ಬೇರೆನೇ ಅಂತ ಅರ್ಥ ಮಾಡಿಸೋದು ಬಸವಣ್ಣವ್ರ ಉದ್ದೇಶ. ಅದಕ್ಕೆ ಹೇಳ್ತಾರೆ, ಜನನವಿಲ್ಲದ ಜನಿತನು ನೀನು ನೋಡಯ್ಯ, ಜನಿಸಿ ಸಂಸಾರವನ್ನರಿಯದ ನಿರ್ವಿಕಾರಿ ನೀನು ನೋಡಯ್ಯ. ಮತ್ತು ತಾಯಿ ಗರ್ಭದೊಳಗಡೆ ಜನಿಸಿ ಬಂದರೆ ಇಲ್ಲಿ ಸಂಸಾರವನ್ನು ಅನುಭವಿಸಬೇಕಾಗತ್ತೆ, ವಿಕಾರದಲ್ಲಿ ಬರಲೇಬೇಕಾಗತ್ತೆ. ಅದಕ್ಕೆ ನೀನು ಜನನನೇ ಇಲ್ಲ ನಿನಗೆ, ಆದರೆ ಜನಿಸಿದೆಯಾ, ಇದೆಯೇ ನೀನು? ಜನಿಸಿ ಸಂಸಾರವನ್ನು ಅರಿಯದೆ ತಾಯಿಯ ಗರ್ಭದಲ್ಲಿ ಬಂದು ಸಂಸಾರವನ್ನು ಅರಿಯದ ನಿರ್ವಿಕಾರಿ ನೀನು ನೋಡಯ್ಯ. ನಿರ್ವಿಕಾರಿ ಅಂದರೆ ಪ್ರಪಂಚದಲ್ಲಿ ಜನನ ಮರಣ ಚಕ್ರಗಳಲ್ಲಿ ಬರುವ, ತಾಯಿ ಗರ್ಭದಲ್ಲಿ ಬರುವ ಪ್ರತಿಯೊಬ್ಬರು ವಿಕಾರದಿಂದ ಹುಟ್ಟಿರುವವರೇ ನಾವೆಲ್ಲ. ಅದು ವಿಕಾರನೇ ಅಲ್ವಾ? ಹುಟ್ಟೆ ವಿಕಾರದಿಂದ ಆಗಿದೆ ಅಂದಮೇಲೆ ವಿಕಾರದಿಂದ ಹೆಂಗೆ ನಿರ್ವಿಕಾರಿ ನಾನಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯ? ಹಾಗಾಗಿ ಜನಿಸಿ ಸಂಸಾರದ ಭವ, ಈ ಸಂಸಾರವನ್ನು ಅರಿಯದ ನಿರ್ವಿಕಾರಿ ನೀನು ನೋಡಯ್ಯ. ಯಾವ ವಿಕಾರಗಳಲ್ಲೂ ಬರಲಿಲ್ಲ ನೋಡಪ್ಪ ನೀನು. ಜನಿಸಿದ್ರೆ ತಾನೇ ನೀನು ವಿಕಾರದಲ್ಲಿ ಬರ್ತಾ ಇದೆ, ಜನಿಸ್ಲೇ ಇಲ್ಲ. ಯಾವ ಸಂಸಾರವ ಅರಿಯಲಿಲ್ಲ, ಅದಕ್ಕೆ ನೀನು ನಿರ್ವಿಕಾರಿ. ಭವಬಂಧನಗಳಿಲ್ಲದ ನಿಜ ನಿತ್ಯ ತತ್ವವು ನೀನು ನೋಡಯ್ಯ. ಭವಬಂಧನಗಳಿಲ್ಲದ ನಿತ್ಯ ನಿಜ ತತ್ವವು ನೀನು ನೋಡಯ್ಯ. ಯಾರಿಗೆ ಹೇಳ್ತಿರೋದು? ಪರಶಿವನಿಗೆ. ಯಾವುದೇ ಭವಬಂಧನಗಳಿಲ್ಲ ನಿನಗೆ, ನಿತ್ಯವಾಗಿರ್ತಕ್ಕಂಥ ನಿಜ ತತ್ವ ನೀನಾಗಿದೆಯಾ ನೋಡಪ್ಪ. ಅಂದರೆ ಯಾರನ್ನು ನಾವು ಇಲ್ಲಿ ತನಕ ದೇವಾನುದೇವತೆಗಳು ಅಂತ ಪೂಜೆ ಮಾಡಿಕೊಂಡು ಬಂದಿದ್ದೀವಿ, ಅವ್ರಿಗೆಲ್ಲರಿಗೂ ಕಥೆಗಳಿದೆ, ಸಂಸಾರದ ಕಥೆಗಳಿದೆ, ಭವದ ಕಥೆಗಳಿದೆ, ಯುದ್ಧದ ಕಥೆಗಳಿದೆ, ಭವಬಂಧನವನ್ನು ಅನುಭವಿಸಿದ್ದಾರೆ ಅವರೆಲ್ಲ, ವಿಕಾರದಲ್ಲಿ ಬಂದಿದ್ದಾರವರು, ಸಂಸಾರ ಸುಖವನ್ನು ನೋಡಿದಾರವರು, ವಿಕಾರ ವಿಲಾಸಿತನದಲ್ಲಿ ಒದ್ದಾಡಿ ಹೋಗಿದಾರವರು. ಆದರೆ ನೀನು ಹಂಗಿಲ್ಲಪ್ಪ. ನೀನು ಎಲ್ಲರಿಗಿಂತ ಭಿನ್ನ, ದೇವಾತ್ಮರಿಗಿಂತ, ಧರ್ಮಾತ್ಮರಿಗಿಂತ, ಮಹಾತ್ಮರಿಗಿಂತ, ಎಲ್ಲರಿಗಿಂತ ಭಿನ್ನನಾಗಿರುವ ನೀನು ಜನನವಿಲ್ಲದ ಜನಿತನು ನೀನು ನೋಡಯ್ಯ. ಜನಿಸಿ ಭವ ಸಂಸಾರವನ್ನರಿಯದ ನಿರ್ವಿಕಾರಿ ನೀನು ನೋಡಯ್ಯ. ಭವಬಂಧನಗಳಿಲ್ಲದ ನಿತ್ಯ ನಿಜ ತತ್ವವು ನೀನು ನೋಡಯ್ಯ. ನಿನ್ನ ಚರಣ ಸೇವೆಯ ಮಾಡಿ, ಯಾರು ಹೇಳ್ತಿದ್ದಾರೆ? ಅಣ್ಣ ಬಸವಣ್ಣ. ಯಾರಿಗೆ ಹೇಳ್ತಿದ್ದಾರೆ? ಪರಶಿವನಿಗೆ. ನಿನ್ನ ಚರಣ ಸೇವೆಯ ಮಾಡಿ ಎನ್ನ ಭವ ಹರಿಯಲೆಂದೆಪ್ಪೆನಲ್ಲದೆ. ಅಪ್ಪ, ನನ್ನನ್ನೇನಾದರೂ ಇವರು ಮುಂದೆ ಹೊಗಳ್ಯಾರು, ನನ್ನನ್ನು ಮತ್ತೇನಾದರೂ ಮೆರೆಸಿ ಯಾರು ಅನ್ನೋ ಭಯದಲ್ಲಿ ಇಂಥವುದೆಲ್ಲ ಮೊದಲೇ ಬರೆದ್ರೂ ಕೂಡ ಇವತ್ತಿಗೂ ನಾವು ಕಣ್ಣು ತೆರಿತಾ ಇಲ್ಲ ಇಂಥ ವಚನಗಳನ್ನು ನೋಡೋದಕ್ಕೆ. ಬಸವಣ್ಣ ಶಿವನ ಕುರಿತಾಗಿ ಯಾವ ಭಾವ ಇಟ್ಟುಕೊಂಡಿದ್ರು? ಬಸವಣ್ಣನಿಗೂ ಶಿವನಿಗಿರುವ ಸಂಬಂಧವೇನು? ಬಸವಣ್ಣ ಶಿವನನ್ನು ಯಾವ ರೀತಿ ಸ್ವೀಕಾರ ಮಾಡಿದ್ರು? ಯಾವತ್ತಾದರೂ ಶಿವನಿಗೆ ತನ್ನನ್ನು ಹೋಲಿಕೆ ಮಾಡಿಕೊಂಡಿದ್ದು ಒಂದು ವಚನ ಇದೆಯಾ? ತಾನೇ ಶಿವ ಅಂತ ಹೇಳ್ಕೊಂಡಿರುವ ಒಂದು ವಚನ ಏನಾದರೂ ಇರಲಿಕ್ಕೆ ಸಾಧ್ಯ ಇದೆಯಾ? ಹಂಗೆ ಅನ್ಕೊಳ್ಬಾರ್ದು ಮುಂದಿನ ದಿನಗಳೆಲ್ಲ ಅಂತಾನೆ. ಶರಣರು ಅವರನ್ನು ಹೊಗಳಿರಬಹುದು, ಭಾವನಾತ್ಮಕವಾಗಿ ಅವರನ್ನು ಶಿವನ ಅವತಾರ ಅಂತ ಕರಿಬೋದು, ಶಿವನೇ ನೀನು, ಬಸವನೇ ಶಿವನು ಅಂತ ಹೇಳ್ಬೋದು. ಭಾವನಾತ್ಮಕ ಸತ್ಯ. ದೇವರು ಬಂದಂಗೆ ಬಂದ ಅಂತ ನಾವು ಹೆಂಗೆ ಹೇಳ್ತೀವಿ, ಹಾಗೆ ನಮ್ಮೆಲ್ಲರನ್ನ ಉದ್ಧಾರ ಮಾಡಲಿಕ್ಕೆ ಆ ಪರಶಿವನೇ ಬಂದುಬಿಟ್ಟಿದ್ದಾನೆ ಅಂತ ಭಾವಿಸೋದು ತಪ್ಪಲ್ಲ. ಆದರೆ ಭಾವನಾತ್ಮಕ ಸತ್ಯಕ್ಕೂ ಸೈದ್ಧಾಂತಿಕ ಸತ್ಯಕ್ಕೂ ವ್ಯತ್ಯಾಸ, ಸೂಕ್ಷ್ಮತೆ ನಮಗೆ ಗೊತ್ತಿರಬೇಕು. ಭಾವನಾತ್ಮಕ ಹಿನ್ನೆಲೆಯಲ್ಲಿ ಬರೆದಿರುವ ವಚನಗಳು ಯಾವುದು, ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಬರೆದಿರುವ ವಚನಗಳು ಯಾವುದು ಅಂತ ವಿಂಗಡಿಸ್ಲಿಕ್ಕೆ ನನಗೆ ಬರಲಿಲ್ಲ ಅಂದರೆ, ಭಾವನಾತ್ಮಕವಾಗಿರೋದನ್ನೆಲ್ಲ ತೊಗೊಂಡೋಗಿ ಸೈದ್ಧಾಂತಕ್ಕೆ ಹಚ್ಚಿದರೆ ಅಲ್ಲಿ ಎಲ್ಲವೂ ಕೆಟ್ಟು ಹೋಗುತ್ತೆ. ಸೈದ್ಧಾಂತಿಕ ಸತ್ಯಗಳೇ ಬೇರೆ, ಭಾವನಾತ್ಮಕವಾದಂಥ ವಿಚಾರಗಳು ಬೇರೆ. ಹಾಗಾಗಿ ಈ ತಪ್ಪನ್ನು ಮುಂದೆ ಮತ್ತಾರು ಮಾಡಬಾರ್ದು ಅಂತ ಹೇಳ್ತಾರೆ. ಆ ಶಿವನ ಕುರಿತಾಗಿ ಎಷ್ಟು ಬಸವಣ್ಣ ವಿನಮ್ರನಾಗಿದ್ದರು ಅಂದರೆ ಇಲ್ಲೇ ತಿಳ್ಕೊಳ್ತೀವಿ. ನಿನ್ನ ಚರಣ ಸೇವೆಯ ಮಾಡಿ ಎನ್ನ ಭವ ಅರಿಯಲೆಂದಿಪ್ಪೆನಲ್ಲದೆ. ಅಪ್ಪ, ನಾನು ಭವಬಂಧನದೊಳಗೆ ಬಂದೀನಪ್ಪ, ನಾನು ಜನನ ಮರಣದೊಳಗಿದ್ದವನು, ನನಗೆ ಭವ ಸಂಸಾರ ಇದೆ, ಇದನ್ನು ಅರ್ಕೊಳ್ಬೇಕನ್ನೋದಷ್ಟೇ ಎದರಿಂದ ಸಾಧ್ಯ ಅಂದರೆ ನಿನ್ನ ಚರಣ ಸೇವೆಯನ್ನು ಮಾಡೋದ್ರ ಮುಖಾಂತರ, ನಿತ್ಯ ನಿನ್ನ ಶಿವಸ್ಮರಣೆ ಮಾಡೋದ್ರ ಮುಖಾಂತರ, ಶಿವಯೋಗ ಮಾಡೋದ್ರ ಮುಖಾಂತರ, ನಿನ್ನ ಸೇವೆ, ನಿನ್ನನ್ನು ಎಲ್ಲರಿಗೆ ತಲುಪಿಸುವಂಥ ಈ ಕಾಯಕ ದಾಸೋಹ, ಈ ಶಿವಯೋಗಗಳಿಂದ
ನನ್ನ ಭವವ ಹರಿದುಕೊಳ್ಳೋದಕ್ಕೆ ಇಷ್ಟು ಮಾಡಕತ್ತೀನಿ, ಮತ್ತೇನಿಲ್ಲ. ನಿಮ್ಮ ಘನವೆಂತೆಂಬು ಅರಿಯ ನೋಡಯ್ಯ. ನನಗೆ ಮತ್ತೇನು ಗೊತ್ತಿಲ್ಲಪ್ಪೋ ನಿನ್ನಂಥದ್ದು, ನಿನ್ನ ಬಗ್ಗೆ ಮತ್ತೇನು ಗೊತ್ತಿಲ್ಲ ನನಗೆ. ನಾನು ಯಾವ ಆಸೆನೂ ಇಟ್ಕೊಂಡಿಲ್ಲ ನಿನ್ನ ಬಗ್ಗೆ, ನಿನ್ನ ಘನದ ಬಗ್ಗೆ ನಾನು ಏನು ಒಂದು ಚೂರು ಗಂಧ ಗಾಳಿ ನನಗೆ ಗೊತ್ತಿಲ್ಲ. ಆದರೆ ಇಷ್ಟು ಸತ್ಯ ನನಗೆ ಗೊತ್ತಾಗಿದೆ. ಏನು? ನೀನು ಜನನ ಮರಣ ಇಲ್ಲದಾತ, ಭವಬಂಧನ ಇಲ್ಲದಾತ, ನೀನು ವಿಕಾರದಲ್ಲಿ ಬರಲಾರ್ದಾತ, ನೀನು ನಿರ್ವಿಕಾರಿ ಆದಾತ, ನೀನು ನಿಜ ಸತ್ಯ ನಿಜ ತತ್ವ ಅಂತ ಗೊತ್ತಾಗಿದೆಯಪ್ಪ. ಅದಕ್ಕಾಗಿ ನಿನ್ನ ಸೇವೆ ಮಾಡಿಕೊಂಡು ನನ್ನ ಭವಬಂಧನವನ್ನು ಹರ್ಕೊಳ್ಬೇಕಂತ ಇಷ್ಟು ಮಾಡಕತ್ತೀನಿ, ಬಿಟ್ಟರೆ ನಿನ್ನ ನಿಜ ಪೂರ್ತಿ ತತ್ವನೂ ನನಗೇನೂ ಗೊತ್ತಿಲ್ಲ ಅಂತ ಹೇಳಕತ್ತಾರಿಲ್ಲಿ. ಆ ಪರಶುವಿನ ಬಗ್ಗೆ ಪರಿಪೂರ್ಣವಾಗಿ ಅರ್ಥಕೊಳ್ಳೋಕ್ಕೆ ಯಾರಿಂದನೂ ಸಾಧ್ಯ ಆಗಿಲ್ಲ ಇಲ್ಲಿ ತನಕ, ಅದು ನನಗೂ ಸಾಧ್ಯ ಇಲ್ಲ ಅಂತ ಒಪ್ಕೊಂಡಿರೋದ್ರಲ್ಲಿ. ನಿಮ್ಮ ಘನವೆಂತೆಂದು ಅರಿಯ ನೋಡಯ್ಯ. ಯಾರಿಗೆ? ಅವ್ರಿಗಿಂತ ದೊಡ್ಡವರು ಯಾರಿಲ್ಲಿ? ಶಿವನಿಗೆ ಹೇಳ್ತಾ ಇರೋದು. ನಿಮ್ಮ ಘನ ಎಂತೆಂದು ಅರಿಯ ನೋಡಯ್ಯ. ಸುಮ್ಮನೆ ಮಾಡಕತ್ತೀನಿ, ನನಗೆ ತಿಳಿದೋಷ್ಟರಲ್ಲಿ ನಿನ್ನ ಬಗ್ಗೆ ಇಷ್ಟೆಲ್ಲ ಮಾಡ್ತೀನಿ. ಯಾಕಂದ್ರೆ ನನ್ನ ಭಾವ ಕಳ್ಕೊಳ್ಬೇಕಾಗೈತಿ ನಾನು. ಅದು ನಿನ್ನ ಸೇವೆ ಮಾಡೋ ಮುಖಾಂತರ ಸಾಧ್ಯ ಅನ್ನೋದು ಗೊತ್ತಾಗೈತಿ ನನಗೆ. ಅದರಲ್ಲಿ ನೀನು ಹೆಂಗಿದೆಯಾ ಅಂದರೆ ನಿರ್ವಿಕಾರಿಯಾಗಿದೆಯಾ, ಜನ್ಮವಿಲ್ಲದಾತನಾಗಿದೆಯಾ, ನಿರಾಕಾರಿಯಾಗಿದೆಯಾ, ಆ ಪರಶಿವನೇ ನೀನಾಗಿದೆ ಅಷ್ಟು ಗೊತ್ತು. ಆದರೆ ನಿನ್ನ ಮಹಿಮೆ, ನಿನ್ನ ಘನತೆ ನನಗೆ ಗೊತ್ತಿಲ್ಲಪ್ಪ. ನಿನ್ನ ಪೂರ್ತಿ ಅರ್ಥ ಮಾಡ್ಕೊಳ್ಳೋಕೆ ಆಗಿಲ್ಲ. ಇಷ್ಟೆಲ್ಲ ಯಾಕೆ ಬಡದಾಡ್ತೀನಿ ಅಂದರೆ ನನ್ನ ಭವ ಹರ್ಕೊಳ್ಳೋದಕ್ಕೆ ನಾನು ಮಾಡ್ತಾ ಇದ್ದೀನಿ. ಕೂಡಲ ಸಂಗಮ ದೇವ, ನೀನು ಕೊಂಡಾಡಲಾನು ಪ್ರಾಪ್ತನೆ ಹೇಳ ಪ್ರಭುವೇ. ಕೂಡಲ ಸಂಗಮ ದೇವ ಅಂದರೆ ಪರಶಿವನೇ, ನಿನ್ನನ್ನು ಕೊಂಡಾಡಲಿಕ್ಕೆ ನನಗೆ ಯೋಗ್ಯತೆ ಇದೆಯಾ ಹೇಳು ಪ್ರಭು, ಅದು ಸಾಧ್ಯನಾ ಅಂತ ತನಗೆ ತಾವು ಪ್ರಶ್ನೆ ಮಾಡ್ಕೊಳ್ತಾರೆ. ಶಿವನಿಗೆ ಪ್ರಶ್ನೆ ಮಾಡ್ತಾರೆ. ನಿನ್ನ ಘನ ಮಹಿಮೆಯನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಅದನ್ನು ಜನಕತ್ತಿಗೆ ಹೇಳುವಷ್ಟು ದೊಡ್ಡವನ ನಾನೇನಪ್ಪ. ಅದಕ್ಕೆ ಅವ್ರು ಹೇಳ್ತಾರೆ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಎನಗಿಂತ ಕಿರಿಯರಿಲ್ಲ. ಆತ ದೊಡ್ಡತು ಮಾರಾಯ, ಆತನ ಭಕ್ತಿ ಮಾಡೋರು ದೊಡ್ಡವರು, ನಾನು ಯಾವ ಲೆಕ್ಕ ಅಂತ ಹೇಳ್ಕೊಂಡು ಆತ ಬಂದರೆ ಇವತ್ತು ನಾವು ಎಲ್ಲಿಟ್ಟಿವಿ? ಎಲ್ಲಿ ನೋಡಿದ್ರೆ ಬಸವಣ್ಣನ ಫೋಟೋಗಳು ರಾಜಿಸ್ತವೆ. ಎಲ್ಲಿ ಶಿವಮಾಯ? ಶಿವನ ಹೆಸರಿಗೆ ಅಲ್ಲಿ ಜಾಗ ಇಲ್ಲ. ಎಂಥ ಇದು? ಎಲ್ಲಿದ್ದೀವಿ ನಾವು? ತಮೋ ಪ್ರಧಾನ ಭಕ್ತಿ, ಒಂದು ಧರ್ಮ ತಮೋ ಪ್ರಧಾನ ಆದಾಗ ಎಷ್ಟದು ಕೆಟ್ಟ ಹಾಳಾಗಬೇಕು ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀವಿ ನಾವು. ಇದರೊಳಗಡೆ ಎಲ್ಲೋ ಒಬ್ಬ ಈ ಜಾಡನ್ನು ಹಿಡ್ಕೊಂಡು ಹೋಗಿ ಆ ಸತ್ಯದ ತಿರುಳನ್ನು ತೊಗೊಂಡು ತನ್ನ ಪಾಡಿಗೆ ತಾನು ಮಾಡ್ಕೊಳ್ಬೋದು, ಬಿಟ್ಟರೆ ಅದನ್ನು ಸರಿ ಮಾಡೋಕ್ಕಾಗಲ್ಲ. ಯಾಕಂದರೆ ಪ್ರಕೃತಿ ನಿಯಮನೇ ಇದೆ. ಯಾವುದೇ ಒಂದು ಜಗತ್ತಿನಲ್ಲಿ ಒಂದು ಧರ್ಮನೇ ಬರಲಿ, ಏನೋ ಒಂದು ಸ್ಥಾಪನೆ ಆಗಲಿ, ಒಂದು ರಾಜ್ಯನೇ ಇರಲಿ, ಸಮಯಾನುಸಾರ ಅದು ಸತೋ ರಜೋ ತಮೋದಲ್ಲಿ ಬಂದು ಅತಿಯಾಗಿ ಅಂತ್ಯ ಆಗಬೇಕು. ಎಲ್ಲ ಧರ್ಮಗಳು, ಬರೀ ಬಸವ ಧರ್ಮ, ಹಿಂದೂ ಧರ್ಮ, ಮುಸ್ಲಿಮಾನ್ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಯಾವುದಾದರೂ ಸರಿ, ಎಲ್ಲ ಧರ್ಮಗಳು ಆರಂಭದಲ್ಲಿ ಪರಮ ಪವಿತ್ರ ಸತೋ ಪ್ರಧಾನ್, ನಂತರ ಸತೋ, ನಂತರ ರಜೋ, ನಂತರ ತಮೋ, ಅಂತ್ಯದಲ್ಲಿ ತಮೋ ಪ್ರಧಾನ್. ಆ ಧರ್ಮ ಹೇಳಿದ್ದೇ ಒಂದು, ಇವರು ಹೇಳ್ತಿರೋದೇ ಒಂದು, ವಿರುದ್ಧಾತ್ಮಕವಾಗಿ ಆಗಿ ಅದು ಅತಿಯಾದ ತಮೋದಲ್ಲಿ ಬಂದು ಅಂತ್ಯ ಆಗುತ್ತೆ. ಇಷ್ಟೆ. ಈ ಸೂಕ್ಷ್ಮತೆಯನ್ನು ಇದು ಯಾರು ತಪ್ಸೋಕ್ಕಾಗಲ್ಲ, ಯಾರೂ ತಪ್ಸೋಕ್ಕಾಗಲ್ಲ. ಯಾವ ಧರ್ಮವನ್ನು ತಪ್ಸೋಕ್ಕಾಗಲ್ಲ, ಯಾವ ಧರ್ಮವನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಬಂದು ಯಾವ ಧರ್ಮವನ್ನು ಮತ್ತೆ ಅದೇ ಥರ ಮಾಡಿದ್ದು ಇತಿಹಾಸ ಒಂದಾದರೂ ಇದೆಯಾ ಹೇಳಿ? ಬಡದಾಡ್ತಿದ್ದಾರೆ ಇವತ್ತಿಗೆ ಎಲ್ಲರೂ. ಆಗಲ್ಲ. ಅದು ಸಮಯದ ನಿಯಮವನ್ನು ಒಪ್ಕೊಳ್ಬೇಕು ನಾವು. ಪ್ರಕೃತಿ ನಿಯಮ ಏನು ಅಂದರೆ ಪರಿವರ್ತನೆ, ಪುನರಾವರ್ತನೆ ಜಗದ ನಿಯಮ. ಯಾವುದೇ ಧರ್ಮಾತ್ಮರು ಬೇಕಾದವರು ಬಂದಿರಲಿ, ಅವರು ಅದು ಆರಂಭದಲ್ಲಿ ಚೆನ್ನಾಗಿದ್ದು, ಮಧ್ಯದಲ್ಲಿ ಸ್ವಲ್ಪ ಕೆಟ್ಟು, ಅಂತ್ಯದಲ್ಲಿ ಪೂರ್ತಿ ಕೆಟ್ಟು, ಅತಿಯಾಗಿ ಅದು ಅಂತ್ಯ ಆಗೋದು. ಇದು ಪ್ರಕೃತಿಯ ನಿಯಮ. ಇದನ್ನು ಒಪ್ಕೊಂಡು ಮತ್ತೆ ಮಾಡಿಬಿಡ್ತೀನಿ ಅನ್ನೋ ಭ್ರಮೆ ಇರಬಾರ್ದು ಅಂತಲ್ಲ, ಮತ್ತೆ ಮಾಡಬೇಕು ಅನ್ನೋ ಜಾಗೃತಿ ಹುಟ್ಟಿಸ್ಕೊಳ್ಳೋಣ. ಏನೋ ಆಗ್ಬಿಟ್ಟಿದೆ, ಕೆಟ್ಟೋಗ್ಬಿಟ್ಟಿದೆ, ನಾವು ಹಿಂಗೆ ಹೆಂಗೆ ಬೇಕಾದ್ರೆ ಇದ್ದು ಬಿಡ್ತೀವಿ ಅಲ್ಲ. ಅದರೊಳಗಡೆ ಸತ್ಯವನ್ನು ತಿಳಿದು ಅದರ ಸ್ವರೂಪಕ್ಕೆ ಎದುರುಕೊಳ್ಳದೆ, ಏನಪ್ಪ ಹಿಂಗಿದ್ದದ್ದು ಹಿಂಗಾಗ್ಬಿಟ್ಟೈತಿ ಅಂತ ಯೋಚನೆ ಮಾಡದೆ, ಭಯದಲ್ಲಿ ಬರದೆ, ಇದರಲ್ಲಿ ಸತ್ಯವನ್ನು ಹಿಡ್ಕೊಂಡು ಈ ಕೂಡಲ ಸಂಗಮ ಆ ಪರಶಿವನ ಕುರಿತಾಗಿ ಏನು ಬಸವಣ್ಣ ಎಷ್ಟು ವಿನಯದಿಂದ ಇದ್ದರೂ ಅಷ್ಟೇ ನಾವು ವಿನಯವಂತರಾಗಿ ಆ ಶಿವನನ್ನು ಸದಾಕಾಲ ಸ್ಮರಿಸಿಕೊಂಡು ಶಿವನನ್ನು ತಲೆ ಮೇಲೆ ಹೊತ್ತು ಮೆರೆಸಿದಲ್ಲದೆ ಅದು ಶರಣ ಸಿದ್ಧಾಂತ ಆಗಲಿಕ್ಕೆ ಸಾಧ್ಯ ಇಲ್ಲ, ಶರಣ ತತ್ವ ಆಗಲಿಕ್ಕೆ ಸಾಧ್ಯ ಇಲ್ಲ, ಶಿವನಿಲ್ಲದೆ ಶರಣರನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಈ ಸತ್ಯವನ್ನು ಮನಗೊಂಡು ಮುಂದಿನ ಸಮಾಜಕ್ಕೆ ಈ ಸತ್ಯವನ್ನು ತಿಳಿಸ್ತೇ ಹೋದರೆ ಮತ್ತೆ ಶರಣ ಧರ್ಮ ಹುಡುಕಾಡಿದರೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ಬೇಜಾರಿನಲ್ಲಿ ಈ ಚಿಂತನೆಯನ್ನು ತಮ್ಮ ಮುಂದೆ ಇಡುತ್ತಾ, ತಾವೂ ಕೂಡ
ಒಂದು ಈ ಚಿಂತನೆಯಲ್ಲಿ ತಮ್ಮ ಅಂತರಾತ್ಮದ ಪ್ರಶ್ನೆಯನ್ನಿಟ್ಟುಕೊಂಡು ಅಧ್ಯಯನಶೀಲರಾಗಿ ಅರ್ಥ ಮಾಡಿಕೊಂಡು ವಿವೇಚನಶೀಲರಾಗಿ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಆ ಶರಣರಿಗೆ ಅರ್ಪಿಸಿ ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಶರಣೋ ಶರಣಾರ್ಥಿಗಳು.